ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು ಮತ್ತು ಎಲ್ಲರೂ ಆರೋಗ್ಯವಂತರಾಗಿರಬೇಕು ಅಂತ ಹೇಳ್ತಾ ಚೇತನಾಸ್ ಕಿಚನ್ ಆ್ಯಂಡ್ ಗಾರ್ಡನ್ ವ್ಲಾಗ್ಸ್ಗೆ ಸ್ವಾಗತ. ನಮ್ಮ ಮನೆಯಲ್ಲಿ ಬೆಳಗ್ಗೆನೇ ಎಲ್ಲರಿಗಿಂತ ಫಸ್ಟು ಎದ್ದೇಳೋದೆ ನಮ್ಮ ಬಬ್ಬಲ್ಲು. ಎಲ್ಲರೂ ಎದ್ದೇಳೋಕ್ಕೂ ಮುಂಚೆನೇ ಅವನಾಗಲೇ ಎದ್ದುಬಿಟ್ಟು ಎಲ್ಲರಿಗೂ ಎಬ್ಬರಿಸ್ತಾ ಇರ್ತಾನೆ. ಬೆಳಗ್ಗೆ ಎದ್ದಿದ ತಕ್ಷಣ ಅವನ್ನ ಮುದ್ದು ಮಾಡಬೇಕು. ಈ ಥರ ತಲೆ ಮಸಾಜ್ ಮಾಡಿ ಅವನ ಜೊತೆ ಒಂದು 2 ನಿಮಿಷ ಕೂತ್ಕೊಂಡು ಅವನ ಜೊತೆ ಆಟ ಆಡಬೇಕು. ಆವಾಗಲೇ ಅವ್ನು ಖುಷಿ ಆಗೋದು. ಇಲ್ಲ ಅಂದರೆ ಇಡೀ ದಿನ ಮಂಗ ಥರ ಕೂತಿರ್ತಾನೆ. ಇನ್ನು ಇವತ್ತು ಹಬ್ಬ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಒಂದು 10 ನಿಮಿಷ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬಬಲ್ ಜೊತೆ ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ವಾಟರ್ ಮಿಲನ್ ಜ್ಯೂಸನ್ನು ಮಾಡ್ತಾಯಿದ್ದೆ. ಇನ್ನು ತಿಂಡಿ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ವಾಟರ್ ಮಿಲನ್ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಮನೇಲಿ ಎಲ್ಲರಿಗೂ ಜ್ಯೂಸನ್ನು ಮಾಡ್ತಾಯಿದ್ದೆ. ಇನ್ನು ತಿಂಡಿನ ಬೆಳಗ್ಗೆ ಏನು ಮಾಡಿರಲಿಲ್ಲ ನಾನು. ಹೇಗಿದ್ರು ಹಬ್ಬ ಅಲ್ವಾ, ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಒಂದೇ ಸತಿ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಜ್ಯೂಸನ್ನು ಮಾಡಿಕೊಟ್ಟಿದ್ದೆ. ಮತ್ತು ಫ್ರೂಟ್ಸ್ ಎಲ್ಲ ಇತ್ತು, ತೊಗೊಂಡು ತಿಂದಿದ್ರು. ಹಿಂದಿನ ದಿವಸನೇ ನಾನು ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಟೇಬಲ್ ಮೇಲೆ ಒರೆಸ್ಬಿಟ್ಟು ಈ ಥರ ಒಣಗೋದಕ್ಕೆ ಅಂತಲೇ ಇಟ್ಬಿಡ್ತೀನಿ. ಯುಗಾದಿ ಹಬ್ಬ ಅಂದರೆ ಮನೆಯಲ್ಲಿ ಸಂಭ್ರಮ. ಯಾಕೆಂದರೆ ವರ್ಷದಲ್ಲಿ ಮೊದಲನೇ ಹಬ್ಬನೇ ಯುಗಾದಿ ಹಬ್ಬ ನಮಗೆ ಹಿಂದೂ ಸಂಪ್ರದಾಯ ಪ್ರಕಾರ. ಎಲ್ಲರೂ ಬೆಳಗ್ಗೆನೇ ಬೇಗ ಎದ್ದಿರ್ತಾರೆ, ಹಬ್ಬಗಳನ್ನ ಆಚರಿಸ್ತಾ ಇರ್ತಾರೆ. ನಮ್ಮ ಮನೇಲಿ ಕೂಡ ಬೆಳಗ್ಗೆನೇ ಎಲ್ಲ ಬೇಗನೆ ಎದ್ದಿದ್ವಿ. ಎದ್ದು ನಮ್ಮ ಮನೆಯವರೆಲ್ಲ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ಹೂವೆಲ್ಲ ಹಾಕಿ ಅವ್ರ ಬಾಗಿಲಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು ತೋರಣಗೆ. ಇಷ್ಟನ್ನು ಮುಗಿಸಿ ಅವರು ಬೆಳಗ್ಗೆ ಪೂಜೆನ ಅವರು ಮಾಡಿಕೊಡ್ತಾರೆ. ಯಾಕೆಂದರೆ ನನಗೆ ಬೇರೆ ಗುಡಿಸೋದು ಒರೆಸೋದು ಎಲ್ಲ ಇರುತ್ತೆ ಮತ್ತು ಅಡುಗೆ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಹಬ್ಬದಲ್ಲಿ ಒಂದು ದಿನ ಮಾತ್ರ ಬೆಳಗ್ಗೆ ಹೊತ್ತು ಅವರು ನನಗೆ ಪೂಜೆ ಮಾಡಿಕೊಟ್ಬಿಡ್ತಾರೆ. ದೇವ್ರ ಮನೆಯಲ್ಲಿ ದೀಪ ಎಲ್ಲ ಹಚ್ಬಿಟ್ಟು ಹೂವು ಎಲ್ಲ ಇಟ್ಟು ಪೂಜೆ ಮಾಡಿಕೊಡ್ತಾರೆ. ಆಮೇಲೆ ಸಂಜೆ ಒಂದು ಸತಿ ನಾನು ಪೂಜೆ ಮಾಡ್ತೀನಿ. ಕೆಲವೊಂದು ಸತಿ ನಾನೇ ಬೆಳಗ್ಗೆನೇ ಮಾಡಿರ್ತೀನಿ, ಕೆಲವೊಂದು ಸತಿ ಮಾತ್ರ ಹಬ್ಬದಲ್ಲಿ ಈ ಥರ ನಮ್ಮ ಮನೇಲಿ ಹೆಲ್ಪ್ ಮಾಡ್ತಾರೆ. ಇನ್ನು ಸಂಜೆ ನಾನು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಹಬ್ಬದ ಅಡುಗೆ ಎಲ್ಲ ಮುಗಿಸಿಟ್ಟು ಸಂಜೆ ಪುನಃ ಮತ್ತೆ ನಾನು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಎಲ್ಲ ಹಚ್ಚಿಬಿಟ್ಟು ನಾನು ಈ ರೀತಿ ಬಾಗಿಲಲ್ಲಿ ಎಲ್ಲ ರೆಡಿ ಮಾಡಿಟ್ಕೊತೀನಿ ಪೂಜೆ ಮಾಡೋದಕ್ಕೆ. ನನಗೆ ಪೂಜೆ ಮಾಡಬೇಕಾದ್ರೇ ಮನೆ ಬಾಗಿಲಲ್ಲಿ ಯಾವಾಗಲೂ ಸದಾ ರಂಗೋಲಿ ಇರಬೇಕು ಅನ್ನೋದೇ ನನಗೆ ತುಂಬ ಇಷ್ಟ. ಇನ್ನು ಬೆಳಗ್ಗೆನೇ ಕೂಡ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿರ್ತೀನಿ. ನಾವು ಎಷ್ಟೇ ರಂಗೋಲಿ ಹಾಕಿಟ್ರು ನಮ್ಮ ಮನೇಲಿ ನಮ್ಮ ಬಬ್ಬಲ್ಲು ನೋಡಿ ಈ ರೀತಿ ಹೋಗೋದು ಬರೋದು ಮಾಡಿ ಅವನು ಈ ಥರ ರಂಗೋಲಿ ಎಲ್ಲ ಅಳಿಸಿಟ್ಟಿರ್ತಾನೆ. ನೋಡ್ತಾ ಇದ್ದಾನೆ, ರಂಗೋಲಿ ಅಳಿಸಿರೋದಕ್ಕೆ ಬೈತಾಳೆ ಅಂತ ಮುಖ ನೋಡ್ತಾ ಇದ್ದಾನೆ. ಬರೋದಕ್ಕೂ ಮುಂದೆ ಕೂಡ ಹೆದರ್ಕೊತಾ ಇದ್ದಾನೆ ಬೈತೀನಿ ಅಂತ. ನಾವು ಚಿಕ್ಕವರಿದ್ದಾಗೆಲ್ಲ ಹಬ್ಬ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಯಾಕಂದರೆ ಹೊಸ ಬಟ್ಟೆ ಕೊಡಿಸ್ತಾರೆ ಅಂತ ಹೇಳಿಬಿಟ್ಟು ಮತ್ತು ಹೊಸ ಮಣಿ ಸರಗಳೆಲ್ಲ ಕೊಡಿಸ್ತಾರೆ ಅಂತ ಹೇಳಿಬಿಟ್ಟು ಕಾಯ್ತಾ ಕುತ್ಕೊತಾ ಇದ್ವಿ. ಈಗ ಹಬ್ಬ ಅಂದರೆ ಮಕ್ಕಳಿಗೆ ಯಾವ ಉತ್ಸಾಹವೂ ಇರೋದೇ ಇಲ್ಲ. ಹಬ್ಬ ಅಂದರೆ ಕ್ಲೀನಿಂಗ್ ಆ ಕೆಲಸನ ಅಂತ ಬೇಜಾರು ಮಾಡ್ಕೊತಾ ಇರ್ತಾರೆ. ಇನ್ನು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಪೂಜೆ ಮತ್ತು ಹಬ್ಬದ ಸಂಭ್ರಮನ ಹೇಗೆ ಆಚರಿಸಿದ್ವಿ ಅನ್ನೋದೊಂದು ಸಣ್ಣ ವಿಡಿಯೋನ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಯುಗಾದಿ ಬೇಸಿಗೆದಲ್ಲಂತೂ ಇನ್ನು ಮಾವಿನ ಹಣ್ಣು ಮಾವಿನಕಾಯಿಗಳ ಸೀಸನ್ ಇರೋದ್ರಿಂದ ಮಾವಿನ ಹಣ್ಣು ತಿನ್ನೋದೇ ಒಂದು ಹಬ್ಬನೇ. ಮಾವಿನಕಾಯಿ ತೊಗೊಂಡು ಬಂದಿದ್ರು ಇವತ್ತು. ಅದರಿಂದ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಉಪ್ಪು ಖಾರ ಹಾಕಿ ಮಕ್ಕಳಿಗೆ ತಿನ್ನೋದಕ್ಕೆ ಕೊಟ್ಟಿದ್ದೆ ಬೆಳಗ್ಗೆನೇ. ಅದನ್ನು ಇವಾಗ ತಿಂತಾ ಕೂತಿದ್ದಾರೆ. ಇನ್ನು ಅಡುಗೆ ಎಲ್ಲ ನಾನು ಮಧ್ಯಾಹ್ನನೇ ಎಲ್ಲ ಮಾಡಿಟ್ಬಿಟ್ಟು ಪೂಜೆಯನ್ನು ಮಾಡಿತ್ತು. ಹಬ್ಬಗಳಲ್ಲಿ ಇನ್ನೂ ಡಿಫ್ರೆಂಟಾಗಿ ಸ್ವಲ್ಪ ವೆರೈಟಿಯಾಗಿ ಅಡುಗೆಗಳು ಮಾಡೋದು ವಿಶೇಷನೇ. ನಾನಿಲ್ಲಿ ತರಕಾರಿ ಕುರ್ಮಾನ ಮಾಡೋಣ ಅಂತ ಹೇಳಿಬಿಟ್ಟು ತರಕಾರಿಗಳನ್ನೆಲ್ಲ ಹೆಚ್ಚಿ ಗೊಜ್ಜನ್ನು ಮಾಡ್ತಾಯಿದ್ದೆ. ಇದಕ್ಕೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ
ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಬೇಯಿಸಿಟ್ಟಿರೋ ಅಂಥ ತರಕಾರಿನ ಇದರಲ್ಲಿ ಹಾಕಿದ್ದೀನಿ. ಎಲ್ಲ ಥರ ತರಕಾರಿನೂ ನಾನು ಈ ಥರ ವೆಜಿಟೇಬಲ್ ಕುರ್ಮಾಗೆ ಹಾಕ್ತೀನಿ. ಇಷ್ಟು ತರಕಾರಿನೂ ಹಾಕಿ ಚೆನ್ನಾಗಿ ಸ್ವಲ್ಪ ಅದು ನೀರೆಲ್ಲ ಹಿಂಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ವೆಜಿಟೇಬಲ್ ಕುರ್ಮ ಕೂಡ ರೆಡಿ ಮಾಡಿದ್ದೆ. ಈಗ ಇದಕ್ಕೆ ರಸಮ್ ರೆಡಿ ಮಾಡ್ತಾಯಿದ್ದೀನಿ. ರಸಮ್ಗೂ ಕೂಡ ನಾನು ಬರೀ ಟೊಮೊಟೊ ಮತ್ತು ಬೆಳ್ಳುಳ್ಳಿನ ಬೇಯಿಸ್ಬಿಟ್ಟು ಹುಣಸೆಹಣ್ಣು ಚೆನ್ನಾಗಿ ಉಜ್ಜಿಬಿಟ್ಟು ಒಗ್ಗರಣೆ ಹಾಕಿ ರಸಮ್ ಪೌಡರ್ನ ಹಾಕಿ ರಸಮ್ನ ಮಾಡ್ತೀನಿ. ಇನ್ನು ಯುಗಾದಿ ಹಬ್ಬದ ಸ್ಪೆಷಲ್ ಸಾಂಬಾರು ಅಂತ ಅಂದರೆ ಒಬ್ಬಟ್ಟಿನ ಸಾಂಬಾರು ಕೂಡ ರೆಡಿ ಆಗಿತ್ತು. ಅದು ಕೂಡ ಬೇಗನೆ ಮುಗಿಸಿಟ್ಟೆ. ಇನ್ನು ಒಬ್ಬಟ್ಟು ತಟ್ಟೋಣ ಅಂತ ಹೇಳಿ ಬೇಳೆ ಎಲ್ಲ ಬೇಯಿಸಿ ಹೂರ್ಣ ಕೂಡ ರೆಡಿ ಮಾಡಿ ಅದಕ್ಕೆ ಕಣಕ ಕೂಡ ಚೆನ್ನಾಗಿ ಕಲಸಿಟ್ಟು ರೆಡಿ ಮಾಡಿಟ್ಟಿದ್ದೆ. ಇವಾಗ ಸಾಂಬಾರುಗಳ ಕೆಲಸ ಎಲ್ಲ ಮುಗಿಸ್ಕೊಂಡು ಒಬ್ಬಟ್ಟುಗಳನ್ನ ತಟ್ತಾಯಿದ್ದೀನಿ. ಇನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಒಬ್ಬಟ್ಟನ್ನು ತಟ್ಟಿಡ್ತೀನಿ ಊಟಕ್ಕೆ ಅಂತ. ಇನ್ನು ಉಳಿದಿದ್ದನ್ನು ಹಾಗೆ ಇಡ್ತೀನಿ ಫ್ರಿಜ್ಜಲ್ಲಿ. ನೆಕ್ಸ್ಟ್ ಡೇ ಅದನ್ನು ಮಾಡಿಟ್ಕೊತೀನಿ. ಈಗ ಅಡುಗೆ ಕೂಡ ರೆಡಿ ಆಯಿತು. ಈಗ ತಟ್ಟೆ ಕೂಡ ಬಡಿಸ್ತಾ ಇದ್ದೆ ಊಟನ. ಮನೆಯಲ್ಲಿ ಹಬ್ಬ ಅಂದರೆ ಈ ಥರ ವಿಶೇಷವಾಗಿ ಎಲ್ಲ ಥರದ ಅಡುಗೆಗಳನ್ನ ಮಾಡಿದ್ರೇ ಒಂಥರ ಹಬ್ಬದ ಖುಷಿ ಸಂಭ್ರಮ ಇರುತ್ತೆ. ಅದಕ್ಕೆ ನಾನು ಒಬ್ಬಟ್ಟು ಸಾಂಬಾರು ಮತ್ತು ರಸಮ್ಮು ಮತ್ತು ವೆಜಿಟೇಬಲ್ ಕುರ್ಮ ಮತ್ತು ಮ್ಯಾಂಗೋದು ಚಿತ್ರಾನ್ನ ಮಾಡಿದ್ದೆ ಮಾವಿನಕಾಯಿ ಹಾಕಿ, ಮತ್ತು ಹೆಸ್ರು ಕಾಳು ಉಸ್ಲಿ, ಕೋಸಂಬರಿ ಮತ್ತು ಬಜ್ಜಿ, ಒಬ್ಬಟ್ಟು ಮತ್ತು ಹಪ್ಪಳ, ಉಪ್ಪಿನಕಾಯಿ ಮತ್ತು ಅನ್ನ ರಸಮ್. ಇಷ್ಟು ವೆರೈಟಿಯ ಅಡುಗೆಗಳನ್ನ ಮಾಡಿದ್ದೆ. ನಿಜವಾಗೂ ಹಬ್ಬ ಅಂದರೆ ಒಂದು ಸಂಭ್ರಮ. ಅಂದರೆ ಅಡುಗೆಗಳಲ್ಲಿ ಮತ್ತು ಪೂಜೆ, ಮನೆಯಲ್ಲಿ ಪೂಜೆ ಮಾಡಿದ್ರೇ ಹಬ್ಬದ ವಿಶೇಷ ಅಂತಲೇ ಹೇಳ್ಬೋದು. ಈ ಖುಷಿ ಸಂಭ್ರಮನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ದಿನ ಹೊಸತೊಡಕದಲ್ಲಿ ನಾವು ನಾನ್ ವೆಜ್ಜನ್ನು ಮಾಡಿದ್ವಿ. ಇನ್ನು ನಾನ್ ವೆಜ್ ಅಂದರೆ ಗೊತ್ತೇ ಇದೆ, ಎಲ್ಲರ ಮನೆಯಲ್ಲೂ ಹೊಸತೊಡಕು ಅಂದರೆ ಅವ ನಾನ್ ವೆಜ್ಜೇ. ಅದಕ್ಕೆ ಅಂತ ಮಟನನ್ನು ತೊಗೊಂಡು ಬಂದಿದ್ರು ಬೆಳಗ್ಗೆನೇ ಹೋಗಿ. ನಾನಿಲ್ಲಿ ಯಾವ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತಾ ಇಲ್ಲ, ಜಸ್ಟ್ ಅಡುಗೆ ಎಲ್ಲ ಮಾಡಿಟ್ಟಿರೋದನ್ನು ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದೇ ಸತಿ ನಾನು ಮಟನ್ನ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡು ಆಮೇಲೆ ಬೇಕಾಗಿರೋಂಥ ವೆರೈಟಿ ನಾನ್ ವೆಜ್ಗಳನ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಟನ್ ಸಾಂಬಾರ್ಗೂ ಕೂಡ ರೆಡಿ ಮಾಡಿಟ್ಟಾಯಿತು. ಮಾಮೂಲಿ ಯಾವಾಗಲೂ ನಾನು ನಾನ್ ವೆಜ್ದು ರೆಸಿಪಿಗಳನ್ನ ತೋರಿಸಿದಾಗ ಮಟನ್ ಸಾಂಬಾರು ಹೇಗೆ ಮಾಡಿರೋದು ಅಂತ ತೋರಿಸಿದ್ದೀನಿ. ಅದೇ ಥರನೇ ಇವತ್ತು ಕೂಡ ಮಟನ್ ಸಾಂಬಾರನ್ನು ಕೂಡ ಮಾಡಿದ್ದೆ. ಇನ್ನು ನಾನ್ ವೆಜ್ಜಲ್ಲೂ ಕೂಡ ಬೇರೆ ಬೇರೆ ಥರನೇ ಅಡುಗೆಗಳನ್ನು ಮಾಡಬೇಕಲ್ವ, ಅದೇ ಅಲ್ವಾ ವಿಶೇಷತೆ ಅಂದರೆ. ಆದ್ದರಿಂದ ಸ್ವಲ್ಪ ಗೀ ರೈಸನ್ನು ಕೂಡ ಮಾಡಿದ್ದೆ. ನಮ್ಮ ಚಿಕ್ಕ ಮಗನಿಗೆ ದೊಡ್ಡ ಮಗನಿಗೆ ಇಬ್ರಿಗೂ ಇಷ್ಟ ಗೀ ರೈಸ್ ಅಂತ, ಅದಕ್ಕೆ ಗೀ ರೈಸು ಕೂಡ ಮಾಡಿದ್ದೆ. ಇನ್ನು ನಮ್ಮ ಮನೆಯವ್ರಿಗೆ ಮಟನ್ ಸಾಂಬಾರು ಜೊತೆ ಮುದ್ದೆ ಬೇಕೇ ಬೇಕು. ಆದ್ದರಿಂದ ಮುದ್ದೆ ಜೊತೆಗೆ ಮಟನ್ ಸಾಂಬಾರು ಕೂಡ ಮಾಡಿದ್ದೆ. ಇನ್ನು ಅದ್ರ ಜೊತೆಗೆ ಕಬಾಬ್ ಕೂಡ ಮಾಡಿದ್ವಿ. ಕಬಾಬ್ ಜೊತೆಗೆ ಅನ್ನ ಕೂಡ ಇತ್ತು, ಮತ್ತು ರಸಮ್ ಕೂಡ ಇತ್ತು, ಮತ್ತು ಮೊಟ್ಟೆ ಕೂಡ ಇತ್ತು. ಹಬ್ಬದ ವಿಶೇಷ ಅಂದರೆ ಒಂದು ದಿನ ಸಿಹಿ ಊಟ, ಒಂದು ದಿವಸ ಖಾರ ಊಟ. ತುಂಬಾ ವಿಶೇಷವಾಗಿರೋಂಥ ಹಬ್ಬ ಅಂದರೆ ಇದೇನೇ ಯುಗಾದಿ ಹಬ್ಬ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.